ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ ಪೂಜೆ ಮಾಡೋಣ ಅಂಥೇಳಿ. ಬೆಳಗ್ಗೆ ಎದ್ದು ಕೆಲಸ ಆಗಿಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಆದ್ದರಿಂದ ಇವಾಗ ಮನೆಯೆಲ್ಲ ಮಾಪ್ ಹಾಕ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ, ಯಾರಿಗಾದ್ರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೈಲಿ ಪೂಜೆ ಮಾಡೋರು ಮಾಪ್ ಹಾಕೋದೇನೂ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನೋಡ್ಬೋದು ನಾನೆಲ್ಲ ಕೆಲಸ ಮುಗಿಸಿ ಸ್ನಾನನೂ ಎಲ್ಲ ಆಗಿಬಿಟ್ಟಿದೆ. ರಂಗೋಲಿ ವಿಡಿಯೋ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನಾನು ವೀಡಿಯೋನೇ ಆನ್ ಮಾಡಿಲ್ಲ. ಆಮೇಲೆ ಗೊತ್ತಾಗಿದ್ದು ನಾನು ವೀಡಿಯೋ ಆನ್ ಮಾಡಿಲ್ಲ ಅಂಥೇಳಿ. ಮನೆ ಮುಂದೆ ಯಾವಾಗಲೂ ಈ ಥರ ಸಿಂಪಲ್ ರಂಗೋಲಿ ಅನ್ನೋದು ಹಾಕ್ತೀನಿ. ಬಟ್ ನನ್ನ ಮಗ ಅಷ್ಟು ಆ ರಂಗೋಲಿನ 1 ನಿಮಿಷನೂ ಬಿಡಲ್ಲ. ಡೋರ್ ಕ್ಲೋಸ್ ಮಾಡಿದರೆ ಒಂದೇ ರಂಗೋಲಿ ಉಳ್ಕೊಳ್ಳೋದು, ಓಪನ್ ಮಾಡಿದರೆ ಎಲ್ಲ ಚಲಾಪಲ್ಲಿ ಮಾಡಿಬಿಡ್ತಾನೆ. ಆದ್ದರಿಂದ ತುಳಸಿ ಕಟ್ಟೆ ಹತ್ರ ಹಾಕೋ ರಂಗೋಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ನನಗೆ ಯಾಕಂತ ಗೊತ್ತಿಲ್ಲ, ಇದು ಸಬ್ಸ್ಕ್ರೈಬರ್ಸ್ ಕೌಂಟ್ ಅನ್ನೋದೇ ಇನ್ಕ್ರೀಸ್ ಆಗ್ತಾಯಿದೆ. ಜನ ನೋಡ್ತಿದ್ದಾರೆ, ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರನೇ ಒಳ್ಳೊಳ್ಳೆ ಕಂಟೆಂಟ್ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನನಗೂ ಒಂಥರ ಮೋಟಿವೇಶನ್, ಜನ ನೋಡ್ತಾ ಇದ್ದಾರಪ್ಪ, ನನ್ನ ಚಾನಲ್ ಇಷ್ಟ ಆಗ್ತಾಯಿದೆ ನಿಮಗೆ ಅಂಥೇಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಮೋಟಿವೇಶನ್ ಆಗೋಲ್ಲ. ಅಯ್ಯೋ ಏನು ಎಷ್ಟು ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ರೇನು ಏನು ಜನನೇ ನೋಡ್ತಾಯಿಲ್ಲ. ಇಷ್ಟು ಯೂಸ್ಫುಲ್ ಟಿಪ್ಸ್ ವೀಡಿಯೋಸ್ ಅನ್ನೋದು ಹಾಕ್ತೀನಿ. ಯಾವುದೇ ರೀತಿ ಬೋರಿಂಗ್ ಅನ್ನೋ ಕಂಟೆಂಟ್ ನನ್ನ ವ್ಲಾಗ್ಸಲ್ಲಿ ನೀವು ಕಾಣಿಸೋದೇ ಇಲ್ಲ. ಏನಾದರೂ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಯಾವುದಾದ್ರು ಒಂದು ಕಂಟೆಂಟ್ ಅನ್ನೋದು ನಿಮಗೋಸ್ಕರ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನೋಡ್ಬೋದು ನಾನು ಹೇರ್ ಆಯಿಲ್ ಹೇಗೆ ಮನೆಯಲ್ಲೇ ಮಾಡ್ತೀನಿ, ಹೇರ್ ಗ್ರೋತ್ಗೆ ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಅದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬ್ರಾಹ್ಮಿ ಮುಹೂರ್ತದ ಪೂಜೆ ಇಂಪಾರ್ಟೆನ್ಸ್ ಸಹಿತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಬಿಡೋಣ ಅಂಥೇಳಿ ರೆಗ್ಯುಲರಾಗಿ ಎದ್ದು ಈ ಥರ ಪೂಜೆ ಅನ್ನೋದು ಮಾಡ್ತೀನಿ. ಈಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ನನ್ನ ಮಂತ್ಲಿ ಸೈಕಲ್ ಹತ್ರ ಬಂತು, ಆದ್ದರಿಂದ ನನಗೆ ನಿದ್ದೆ ಇರೋದಿಲ್ಲ ಮಗು ಇರೋದ್ರಿಂದ. ಆದ್ದರಿಂದ ಸ್ವಲ್ಪ ಸ್ಕಿಪ್ ಅನ್ನೋದು ಆಗ್ತಿದೆ. ಇಲ್ಲಾಂದರೆ ನಾನು ರೆಗ್ಯುಲರಾಗಿ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಜನ ಹೇಳ್ತಾರೆ ಡೈಲಿ ಮನೆಗೆ ಗುಡಿಸಿ ಒರೆಸಿ ಪೂಜೆ ಮಾಡಬೇಕಂತ. ಬಟ್ ರೆಗ್ಯುಲರಾಗಿ ಏನೋ ಒಂದು ತಲೆಯಲ್ಲಿಕ್ಕೊಂಡು 21 ಡೇಸ್ 42 ಡೇಸ್ ಈ ಥರ ಪೂಜೆ ಮಾಡೋದ್ರಿಂದ ಏನೂ ಅವಶ್ಯಕತೆ ಇಲ್ಲ ಡೈಲಿ ಮನೆಗೆ ಗುಡಿಸಿ ಒರೆಸೋದು. ಏನು ನಮ್ಮ ಮನೆಯಲ್ಲಿ ಆ ಪಾಸಿಟಿವ್ ವೈಬ್ ಅನ್ನೋದು ಓಡಾಡ್ತಾ ಇರುತ್ತಲ್ವ, ಆದ್ದರಿಂದ ಮನೆಗೆ ಗುಡಿಸಿ ಒರೆಸೋದ್ರಿಂದ ಅಷ್ಟು ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ. ನನಗೆ ಯಾರೋ ಹೇಳಿರೋ ಇನ್ಫಾರ್ಮೇಷನ್ ಇದು, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಆ ಥರ ಹೇಳಿದ್ಮೇಲೆ ನನಗೂ ಹೌದು ಅನಿಸ್ತು. ಬಟ್ ಅದು ನನ್ನ ಪರ್ಸ್ಪೆಕ್ಟಿವು, ನಿಮ್ಮ ಪರ್ಸ್ಪೆಕ್ಟಿವ್ ಏನಂತ ನನಗೆ ಗೊತ್ತಿಲ್ಲ. ನಾನ್ ವೆಜ್ ಅದು ಇದು ಮಾಡಿದಾಗ ಮಾತ್ರ ನಾನು ಗುಡಿಸಿ ಒರೆಸ್ಬಿಡ್ತೀನಿ. ಇಲ್ಲಾಂದರೆ ನಾನು ಈ ನಡುವೆ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ತಲೆ ಸ್ನಾನ ಮ್ಯಾಂಡೇಟ್ರಿ, ಡೈಲಿ ತಲೆ ಸ್ನಾನ, ತಲೆಯಿಂದ ಶುದ್ಧಿಯಾಗಿಯೇ ಪೂಜೆ ಮಾಡೋದು. ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ. ಅದೇ ವಾರಕ್ಕೆ 1 ಸತಿ 2 ಸತಿ ಪೂಜೆ ಮಾಡೋರು ರೆಗ್ಯುಲರಾಗಿ ಪೂಜೆ ಮಾಡ್ಬೋದು ಅಂತ. ಬಟ್ ಸ್ವಲ್ಪ ಒಬ್ಬೊಬ್ಬರು ಒಂದೊಂದು ಥರ ಪಾಲಿಸ್ತಾರೆ. ಸ್ವಲ್ಪ ಜನ ತಲೆ ಸ್ನಾನ ಮಾಡಿಲ್ಲ ಅಂದ್ರೂ ಪೂಜೆ ಅನ್ನೋದು ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಆ ರೂಢಿ ಅನ್ನೋದಿಲ್ಲ ನನಗೆ. ನಾನು ತಲೆ ಸ್ನಾನ ಮಾಡ್ದಿರೋ ದೇವರ ಕೋಣೆಗೆ ಹೋಗೋದೇ ಇಲ್ಲ. ಆದ್ದರಿಂದ ಹೇರ್ ವಾಶ್ ಅನ್ನೋದು ಮ್ಯಾಂಡೇಟ್ರಿ ನನಗೆ. ತಲೆ ಸ್ನಾನ ಮಾಡಿಕೊಂಡೆ ನಾನು ದೇವರು ಪೂಜಾ ರೂಮ್ಗೆಲ್ಲ ಹೋಗೋದು, ದೇವಸ್ಥಾನಕ್ಕೆಲ್ಲ ಹೋಗೋದು. ಮತ್ತು ಒಂದು ಸತಿ ನಾನು ಬೆಡ್ಡಲ್ಲಿ ಹೋಗಿ ಮಲಗಿ ಎದ್ದು ಬಂದರೆ ಎಲ್ಲ ದೇವರಿಗೆ ದೀಪ ಅಂಟಿಸೋದು ಅದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಇಲ್ಲ ಒಂದೇ ಸತಿ ಸಂಜೆ ಪೂಜೆ ಮಾಡ್ತೀನಿ, ಇಲ್ಲ ಬೆಳಿಗ್ಗೆ ಪೂಜೆ ಮಾಡ್ತೀನಿ ಅಷ್ಟೇ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಷ್ಟೇ. ಸ್ನಾನ ಮಾಡಿಬಿಟ್ಟು ಹೋಗಿ ಮಲ್ಕೊಂಡು ಆಮೇಲೆ ಬಂದು ಪೂಜೆ ಮಾಡೋದು ಇದೆಲ್ಲ ನಾನು ಪಾಲಿಸಲ್ಲ. ಮಗ ಇದ್ದಾನೆ, ಒಂದೊಂದು ಸತಿ ಕಿರಿಕಿರಿ ಮಾಡಿದಾಗ, ನಿದ್ದೆ ಮಾಡಿದಾಗ ಹತ್ತಿರ ನಾನು ಸೋಫಾ ಮೇಲೇ ಮಲಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ಅವ್ನು ಎತ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸೋದು ಆ ಥರ ಮಾಡ್ತೀನಿ. ಇಲ್ಲ ಅವ್ನು ಸ್ಲೀಪಿಂಗ್ ಟೈಮೆಲ್ಲ ಸ್ಕಿಪ್ ಮಾಡಿಬಿಟ್ಟೆ ಪೂಜೆ ಮಾಡೋದು. ಈವ್ನಿಂಗ್ ಆ ಥರ ಪೂಜೆ ಮಾಡ್ತೀನಿ, ಸೊ ದಟ್ ಅವ್ನಿಗೂ ಡಿಸ್ಟರ್ಬೆನ್ಸ್ ಇರೋಲ್ಲ, ನನಗೂ ಡಿಸ್ಟರ್ಬೆನ್ಸ್ ಇರೋಲ್ಲ ಅಂತ. ನಾನು ಕ್ಲೀನಾಗಿ ಶುದ್ಧಿ ಆದಮೇಲೆ ಪೂಜೆ ಮಾಡಿದ್ರೇನೋ ಒಂದು ಸಮಾಧಾನ, ಮನೆಗೆ ಒಂದು ಪಾಸಿಟಿವ್ ವೈಬು ಈ ಥರ ಸಾಂಬ್ರಾಣಿ ಎಲ್ಲ ಹಾಕೋದ್ರಿಂದ. ಅದಕ್ಕೆ ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಚೆಕ್ ಮಾಡಿದೆ, ಇದೆಲ್ಲ ಫಾಲೋ ಮಾಡಬೇಕಾ ಮ್ಯಾಂಡೇಟ್ರಿನ ಅಂತ. ಬಟ್ ಯಾವುದೇ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ನನಗೆ ಸಿಕ್ಕಿಲ್ಲ. ಆದ್ದರಿಂದ ನಾನು ಸುಮ್ಮನೆ ಅದೇ.
ನಾನು ಮೇನ್ ಡೋರನ್ನು ಕ್ಲೋಸ್ ಮಾಡಿರ್ತೀನಿ ಈ ಥರ ಪೂಜೆ ಮಾಡಬೇಕಾದ್ರೆ. ಬಿಕಾಸ್ ಯಾರೂ ಇದ್ದಿರಲ್ಲ ಮನೇಲಿ, ನಾನು ಒಬ್ಬಳೇ ಇದ್ದಿರ್ತೀನಲ್ವ, ಯಾರಾದರೂ ಬರೋ ಚಾನ್ಸಸ್ ಇರುತ್ತೆ ಅಂತ ನನಗೆ ಒಂದು ಕಾನ್ಷಿಯಸ್ ಇರುತ್ತೆ. ನನಗೆ ಪೂಜೆ ಮಾಡೋ ಸಮಾಧಾನನೇ ಇರಲ್ಲ. ಆ್ಯಕ್ಚುಲಿ ಪೂಜೆ ಮಾಡಬೇಕಾದ್ರೆ ಡೋರ್ ಓಪನ್ ಮಾಡ್ಬೇಕಂತ ಹೇಳ್ತಾರೆ. ನಾನು ಇನ್ನೊಂದು ಬಾಲ್ಕನಿ ಡೋರ್ ಅನ್ನೋದು ಓಪನ್ ಮಾಡಿರ್ತೀನಿ, ಮೇನ್ ಡೋರ್ ಓಪನ್ ಮಾಡಿರಲ್ಲ. ಒನ್ಸ್ ಪೂಜೆ ಎಲ್ಲ ಆದಮೇಲೆ ಮೇನ್ ಡೋರ್ ಓಪನ್ ಮಾಡಿಬಿಟ್ಟು ಹಾಲಲ್ಲಿ ಕೂತಿರ್ತೀನಿ. ಆವಾಗ ನನಗೂ ಒಂದು ಸಮಾಧಾನ, ನಾನು ಹಾಲಲ್ಲಿ ಇದ್ದೀನಿ ಅಂತ. ನಾನು ಪೂಜೆ ರೂಮಲ್ಲಿದ್ದರೆ ಯಾರಾದರೂ ಅಪ್ಪಿತಪ್ಪಿ ಬಂದರೆ ಹೋದರೆ ಅನ್ನೋದು ಸ್ವಲ್ಪ ಕಾನ್ಷಿಯಸ್ ಇರುತ್ತೆ, ಮನಸ್ಸು ಸಮಾಧಾನನೇ ಇರಲ್ಲ. ಆದ್ದರಿಂದ ಪೂಜೆ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಹೋದೆ. ನೋಡ್ಬೋದು ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡೋಣ ಅಂಥೇಳಿ ಟೊಮೆಟೊ ಗೊಜ್ಜಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. 6 o'clock ಆಗಿತ್ತು, 6:30. ಚಪಾತಿಗೇನು ಏನು ಚಿಕ್ಕಿದ್ದೀನಿ ನೋಡ್ಬೋದು. ಇದಕ್ಕೆ ಬಂದುಬಿಟ್ಟು ಕೋಕೋನಟ್ ಆಯಿಲು, ಕ್ಯಾಸ್ಟ್ರ್ ಆಯಿಲು ಎರಡು ಮಿಕ್ಸ್ ಮಾಡಿದ್ದೀನಿ. 2 ಈಕ್ವಲ್ ಅಮೌಂಟಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಾನು ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂದರೆ, ಬಾಣಲಿ ಸ್ವಲ್ಪ ದೊಡ್ಡದಿಕ್ಕೊಳ್ಳಿ, ಇಲ್ಲ ತಪ್ಪಲೆ ಸ್ವಲ್ಪ ದೊಡ್ಡದಿಕ್ಕೊಳ್ಳಿ. ಇಷ್ಟು ಚಿಕ್ಕದು ಇಕ್ಕೊಂಬೇಡಿ, ಅದು ಉಕ್ಕುತ್ತೆ. ನನಗೆ ಗೊತ್ತಿಲ್ಲದೆ ಇಕ್ಕೊಂಡು ಫುಲ್ಲು ಉಕ್ಕಿತು. ಆದ್ದರಿಂದ ನಾನು ಏನೇನು ಬಳಸ್ತಾಯಿದ್ದೀನಿ ನೋಡಿಸ್ತಿದ್ದೀನಿ. ಕರಿಬೇವಿನ ಸೊಪ್ಪು, ಇದು ಹೈಬಿಸ್ಕಸ್ಸು, ಇದು ಕರಾಂಚಿ ಸೀಡ್ಸು, ಮೇಥಿ ಸೀಡ್ಸು, ಇದು ರೋಸ್ಮೆರಿ, ಇದು ಡ್ರೈ ಆಮ್ಲ. ಇದು ನಾನೇ ಮನೇಲಿ ಮಾಡಿಕ್ಕೊಂಡಿರುವಂಥ ಆಮ್ಲ, ಡ್ರೈ ಮಾಡಿಕ್ಕಿದ್ದೀನಿ. ಆಯಿಲ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾನು ಆಯಿಲ್ ಮಾಡೋದು.